ಬಾಳಿ ಬದುಕಬೇಕಾಗಿದ್ದಂತ ಯುವತಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಕೆಲ ತಿಂಗಳು ಅಷ್ಟೇ ಕಳೆದಿತು. ಆಗ್ಲೇ ಸಾವಿನ ಮನೆ ಸೇರಿದ್ರೆ ಹೇಗೆ? ಹೌದು, 8 ತಿಂಗಳ ಹಿಂದೆ ಮದುವೆಯಾಗಿದ್ದ ಯುವತಿಯೊಬ್ಬಳ ಮೃತದೇಹ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ನಾಲ್ನೂರು ಕೂಳಿಗೆ ಸಮೀಪ ದಾಸನಕೊಡಿಗೆಯಲ್ಲಿ ಈ ಘಟನೆ ನಡೆದಿದೆ. ಮೃತ ಯುವತಿಯ ಹೆಸರು ಶಮಿತಾ, ವಯಸ್ಸು 24. ಇವರ ಪತಿ ವಿದ್ಯಾರ್ಥಿ ಸೋಮೇಶ್ವರ ಅಭಯಾರಣ್ಯ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರು ರಾತ್ರಿ ಪಾಳಿ ಇದ್ದಿದ್ರಿಂದ ಕೆಲಸಕ್ಕೆ ಹೋಗಿದ್ದಾರೆ. ಆ ಬಳಿಕ ಶಮಿತಾ ಮನೆಯ ಉಪ್ಪರಿಗೆ ಮೇಲಿದ್ದ ಕೋಣೆಗೆ ಹೋಗಿ ಮಲಗಿದ್ದಾರೆ. ಬೆಳಿಗ್ಗೆ ಎಷ್ಟೊತ್ತಾದ್ರೂ ರೂಮಿನಿಂದ ಹೊರಕ್ಕೆ ಬರದ ಕಾರಣ ಮನೆಯವರು ಬಾಗಿಲು ತಟ್ಟಿದ್ದಾರೆ. ನಂತರ ಮನೆಯವರು ಬಾಗಿಲನ್ನ ತಟ್ಟಿ ಅನುಮಾನಗೊಂಡು ಕಿಟಕಿಯಲ್ಲಿ ಇಣುಕಿದ್ದಾರೆ. ಆಗ ಶಮಿತಾ ಅವರ ಮೃತದೇಹ ಕಂಡು ಬಂದಿದೆ. ಪೊಲೀಸರಿಗೆ ವಿಷಯ ಮುಟ್ಟಿಸಿ ಸ್ಥಳೀಯರು ಮನೆಯ ಬಳಿ ಜಮಾಯಿಸಿದ್ರು. ಮೃತಳ ಪೋಷಕರು ಬರುವವರೆಗೂ ಕೋಣೆಯ ಬಾಗಿಲನ್ನ ತೆಗೆದಿರಲಿಲ್ಲ. ಅಂತಿಮವಾಗಿ ಪೊಲೀಸರು ಹಾಗೂ ಪೋಷಕರ ಸಮ್ಮುಖದಲ್ಲಿ ಬಾಗಿಲನ್ನ ಒಡೆದು ಶಮಿತಾರ ಮೃತದೇಹ ಸ್ಥಳಾಂತರ ಮಾಡಲಾಯಿತು. ಮೂಲಗಳ ಪ್ರಕಾರ ಶಮಿತಾ ಸಾವನ್ನಪ್ಪಿರುವ ಸ್ಥಳದಲ್ಲಿ ಡೆತ್ ನೋಟ್ ಕೂಡ ಸಿಕ್ಕಿದ್ದು ಅನಾರೋಗ್ಯದ ಕಾರಣಕ್ಕೆ ಹೀಗೆ ಮಾಡಿಕೊಂಡಿದ್ದಾರೆ ಎಂದು ಬರೆದಿದ್ದಾರೆ ಎನ್ನಲಾಗ್ತಿದೆ. ಘಟನೆ ಸಂಬಂಧ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. 2023ರ ಮಾರ್ಚ್ನಲ್ಲಿ ಇವರಿಬ್ರು ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ಒಳ್ಳೆಯ ವಿದ್ಯಾಭ್ಯಾಸ ಮಾಡಿದ್ರು. ಮೇಲಾಗಿ ಪ್ರೀತಿಸಿ ಮದುವೆಯಾದವರು. ಹೀಗೆ ಮೃತಪಟ್ಟಿರುವಂತದ್ದು ಸಂಬಂಧಿಕರಿಗೂ ಕಣ್ಣೀರಿನ ಕಟ್ಟೆ ಒಡೆಯುವಂತೆ ಮಾಡಿದೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ನಾಲ್ನೂರಿನಲ್ಲಿ ಇದೀಗ ಶಮಿತಾ ಅನ್ನುವಂತ ಯುವತಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತದ್ದು. ಮದುವೆಯಾಗಿ 8 ತಿಂಗಳಿಗೆ ಈ ರೀತಿ ಮೃತಪಟ್ಟಿರುವಂತದ್ದು ಕುಟುಂಬಸ್ಥರಿಗೆ ತಡೆದುಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕೆ ಇಂಥ ಘಟನೆ ನಡೆಯಿತು? ಅವರು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಕಾರಣವೇನು? ತಿಂಗಳಲ್ಲಿ ಮದುವೆ ಆಗಿತ್ತು. ಆದ್ರೆ ಈಗ ಆ ವಿವಾಹಿತೆ ಏನು ಆ ಗೃಹಿಣಿ ಇದ್ದಾರೆ, ಅವರು ಮನೆಯಲ್ಲಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಆ ಗಂಡ ಏನು ವಿದ್ಯಾರ್ಥಿ, ಅವರು ನೈಟ್ ಡ್ಯೂಟಿನ ರಾತ್ರಿ ಪಾಳಿಯಲ್ಲಿ ಕೆಲಸಕ್ಕೆ ಹೋಗಿದ್ರು. ಆದ್ರೆ ಮರುದಿವಸ ಬೆಳಗ್ಗೆ ಆದ್ರೂ ಸಹ ಆ ಶರ್ಮಿತಾ ಅವರು ಕೋಣೆಯ ಬಾಗಿಲನ್ನು ತೆರೆದೇ ಇದ್ದಾಗ ಅನುಮಾನದಿಂದ ನೋಡಿದರೆ ಆಗ ನೇಣು ಬಿಗಿದ ಸ್ಥಿತಿಯಲ್ಲಿ ಅವರು ಇದ್ದಿದ್ದು, ನೇಣು ಹಾಕಿಕೊಂಡ ಸ್ಥಿತಿಯಲ್ಲಿ ಅವ್ರು ಇದ್ದಿದ್ದು ಗೊತ್ತಾಗಿದೆ. ನಂತರ ಪೊಲೀಸರು ಬಂದ್ಮೇಲೆ ಬಾಗಿಲನ್ನ ಒಡೆದು ನೋಡಿದ್ದಾರೆ. ಜೊತೆಗೆ ಅಲ್ಲೊಂದು ಡೆತ್ ನೋಟ್ ಸಹ ಸಿಕ್ಕಿದೆ. ಮದುವೆಯಾಗಿ ಇನ್ನು 1 ವರ್ಷ ಸಹ ಆಗಿಲ್ಲ. ಮತ್ತೆ ಬಹಳ ಮುಖ್ಯವಾದ ಅಂಶ ಅಂತಂದ್ರೆ ಇದು ಒಂದು ಪ್ರೇಮ ವಿವಾಹ. ಅವರಿಬ್ರು ಪ್ರೀತಿಸಿ ಮೊದಲೇ ಇಷ್ಟಪಟ್ಟು ಮದುವೆ ಆದವರು. ಹಾಗಾಗಿ ಈ ಘಟನೆ ಏನಿದೆ ಎಲ್ರಿಗೂ ಸಹ ಶೋಕದಲ್ಲಿ ಮುಳುಗಿಸಿದೆ. ಮತ್ತು ಒಂದು ಡೆತ್ ನೋಟ್ ಏನಿತ್ತು ಅದರಲ್ಲಿ ಆರೋಗ್ಯದ ಕಾರಣದಿಂದ ನಾನು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದೇನೆ ಎನ್ನುವಂತ ಪತ್ರವನ್ನು ಬರೆದಿದ್ದಾರೆ. ಹಾಗಾಗಿ ಇದು ನಿಜವಾದ ಕಾರಣ ಏನು, ಯಾಕೆ, ಹೇಗಾಯ್ತು ಅನ್ನೋದು ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಬಟ್ ಇದು ಪೊಲೀಸ್ ತನಿಖೆಗಿಂತ ಬಹಳ ಮುಖ್ಯವಾಗಿ ಒಂದು
ಮಾನಸಿಕವಾದಂತ ಸೈಕಾಲಜಿಕಲ್ ಆದಂತ ಒಂದು ತನಿಖೆ ಆಗ್ಬೇಕಾದಂತ ಪ್ರಕರಣ ಇದು. ಪ್ರೇಮ ವಿವಾಹವಾಗಿ ನಾಗರಕೋಡಿಗೆ ಅಂತ ಒಂದು ಹಳ್ಳಿಗೆ ಬಂದು ಅಲ್ಲಿ ಗಂಡನ ಜೊತೆ ಅತ್ತೆ ಮಾವನ ಜೊತೆ ವಾಸವಾಗಿದ್ದು ಮದುವೆಯಾಗಿ 1 ವರ್ಷದೊಳಗೆ ಆತ್ಮಹತ್ಯೆ ಮಾಡ್ಕೋತಾರೆ ಅಂತಂದ್ರೆ ಬೇರೆ ಏನು ಸಮಸ್ಯೆ ಇರ್ಬೋದು? ಸಾಮಾನ್ಯವಾಗಿ ಆತ್ಮಹತ್ಯೆಗಳಿಗೆ ಬಹಳ ಮುಖ್ಯವಾದ ಕಾರಣ ಆಗುವಂಥದ್ದು ಖಿನ್ನತೆ. ನಾನು ಒಬ್ಳೆ ಅಥವಾ ನಾನು ಏಕಾಂಗಿ, ನನ್ ಜೊತೆಗೆ ಯಾರಿಲ್ಲ, ನಾನು ಒಬ್ನೇ ಇದ್ದೀನಿ ಅನ್ನುವಂತ ಮನಸ್ಥಿತಿ ಏನಿದೆ, ಇದು ಮನುಷ್ಯರನ್ನ ಆತ್ಮಹತ್ಯೆ ಹತ್ರ ದೂಡುತ್ತೆ. ಹಾಗಾಗಿ ಈ ಮಾನಸಿಕ ಚಿಕಿತ್ಸೆ ಬಗ್ಗೆ ಸರ್ಕಾರ ಬಹಳ ಗಮನವನ್ನು ಹರಿಸ್ಬೇಕು. ಈ ಮಾನಸಿಕ ಅಸ್ವಸ್ಥತೆ ಏನಿದೆ ಇದು ಆತ್ಮಹತ್ಯೆ ಕಾರಣ ಆಗುತ್ತೆ. ಇನ್ನು ದೇಹದ ಅನಾರೋಗ್ಯ, ಅದ್ ಯಾವುದೇ ರೀತಿಯ ಅನಾರೋಗ್ಯ ಇದ್ರೂ ಸಹ ಈ ಹೆಂಗಿದೆ ವೈದ್ಯಕೀಯ ವ್ಯವಸ್ಥೆ ಅಂತಂದ್ರೆ ಎಂತಹ ಅನಾರೋಗ್ಯ ಪರಿಸ್ಥಿತಿಗೂ ಸಹ ಚಿಕಿತ್ಸೆ ಕೊಡುವಂತ ಅತ್ಯಾಧುನಿಕ ವ್ಯವಸ್ಥೆ ಇವತ್ತು ನಮ್ಮ ದೇಶದಲ್ಲಿದೆ, ನಮ್ಮ ಊರಲ್ಲಿದೆ. ಜೊತೆಗೆ ಬಹಳ ಸುಲಭವಾದ ಚಿಕಿತ್ಸೆ ಸಿಗುತ್ತೆ, ಸರ್ಕಾರಿ ಆಸ್ಪತ್ರೆಗಳಲ್ಲೇ ಇದೆ. ಆದ್ರೆ ಮಾನಸಿಕ ಚಿಕಿತ್ಸೆ ಏನಿದೆ ಇದು ಬಹಳ ಅಗತ್ಯವಾಗಿ ಬೇಕಾಗುತ್ತೆ. ಈ ಖಿನ್ನತೆ ಏನಿದೆ ಅದನ್ನ ಸುತ್ತಮುತ್ತ ಇರೋದೇ ಐಡೆಂಟಿಫೈ ನೋಡ್ಬೇಕಾಗತ್ತೆ. ಬೇಕಾದಂತ ಚಿಕಿತ್ಸೆಗೆ ಅವಕಾಶವನ್ನು ಮಾಡ್ಕೊಡ್ಬೇಕಾಗತ್ತೆ. ಕೌನ್ಸಿಲಿಂಗ್ ಅಂತ ಅಂದ್ರೆ ಕೇವಲ ಡಾಕ್ಟರ್ ಮಾಡೋ ಕೆಲಸ ಅಲ್ಲ ಇದು. ಅವ್ರ ಸುತ್ತಮುತ್ತ ಇರುವಂತಾರೆ, ಅವ್ರ ಅಕ್ಕಪಕ್ಕದಲ್ಲಿ ಇರುವಂತಾರೆ ಮಾಡುವಂತ ಕೆಲಸ. ಆದ್ರೆ ಅದನ್ನು ಸಹ ಮಾಡೋಕ್ ಸಾಧ್ಯ ಆಗದೆ ಇದ್ರೆ ಇಂತಹ ದುರ್ಘಟನೆಗಳಿಗೆ ಕಾರಣ ಆಗುತ್ತೆ. ಅದು ನಿಜವಾದ ಕಾರಣ ಏನು ಅಂತೇಳಿ ಇನ್ನೂ ಗೊತ್ತಾಗಬೇಕಾಗಿದೆ. ಆದ್ರೆ ಆತ್ಮಹತ್ಯೆ ಅಂತ ಅನ್ನೋದು ಒಂದು ಮಾನಸಿಕವಾದಂತ ಸ್ಥಿತಿಯೇ ಅದು. ಮಾನಸಿಕವಾಗಿ ಬಂದಂತ ಭಾವನೆಯ ಒಂದು ಪರಿಣಾಮವೇ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ ಇದೊಂದು ಒಂದು ಸೈಕಲಾಜಿಕಲ್ ಆದಂತ ವಿಷಯ. ಇದು ಮದುವೆಯಾಗಿ 1 ವರ್ಷದೊಳಗೆ ಒಬ್ಬ ಗೃಹಿಣಿ ಸಾವು ಕಾಣ್ತಾರೆ ಅಂತಂದ್ರೆ ನಮ್ಮ ಸರ್ಕಾರ ಆರೋಗ್ಯ ಸ್ಥಿತಿಯ ಬಗ್ಗೆ ಯಾವ ರೀತಿಯಾದಂತ ಯೋಚನೆಯನ್ನ ಮಾಡಿದೆ ಅನ್ನೋದನ್ನು ಸಹ ನೋಡ್ಬೇಕಾಗಿದೆ. ಪ್ರತಿ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಸಹ ಒಬ್ಬ ಸೈಕ್ರಿಯಾಟಿಸ್ಟ್ ಇರಬೇಕು ಅಥವಾ ಕೌನ್ಸಿಲರ್ ಇರಬೇಕು ಅನ್ನುವಂತ ನಿಯಮವನ್ನೇ ಸರ್ಕಾರ ಪಾಲನೆ ಮಾಡ್ತಿಲ್ಲ. ತಾಲೂಕು ಕೇಂದ್ರಗಳಲ್ಲಂತೂ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಂತೂ ಸೈಕ್ರಿಯಾಟಿಸ್ಟ್ ಬೇರೆ ವೈದ್ಯರುಗಳೇ ಇರಲ್ಲ. ಇನ್ನು ಕೌನ್ಸಿಲರ್ಗಳು, ಸೈಕ್ರಿಯಾಟಿಸ್ಟ್ಗಳು ಅಲ್ಲಿ ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಮಾನಸಿಕ ಆರೋಗ್ಯದ ಬಗ್ಗೆ ಸರ್ಕಾರ ಖಂಡಿತವಾಗ್ಲೂ ಚಿಂತನೆ ಮಾಡಬೇಕಾಗಿದೆ. ಮತ್ತೆ ಜೊತೆಗೆ ಇಂತಹ ಮಾನಸಿಕ ಸ್ಥಿತಿಯನ್ನ, ಆತ್ಮಹತ್ಯೆ ಟೆಂಡೆನ್ಸಿ, ಸೂಸೈಡ್ ಟೆಂಡೆನ್ಸಿ ಏನಿದೆ, ಇಂತಹ ಟೆಂಡೆನ್ಸಿಯನ್ನ ಮೊದಲು ಸುತ್ತಮುತ್ತ ಇರೋದೇ ಐಡೆಂಟಿಫೈ ಮಾಡ್ಬೇಕು. ಆಮೇಲೆ ಅದಕ್ಕೆ ಅವರೇ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯ. ಮೊದಲ ಟ್ರೀಟ್ಮೆಂಟ್ ಪ್ರಾಥಮಿಕ ಚಿಕಿತ್ಸೆ ಅಂತ ಹೇಳ್ತೀವಿ ಅದು. ನಂತರ ಸೈಕ್ರಿಯಾಟಿಸ್ಟ್, ಕೌನ್ಸಿಲಿಂಗ್ ಇವೆಲ್ಲ ಬರುತ್ತೆ. ಹಾಗಾಗಿ ಈ ದುರ್ಘಟನೆ ಎಲ್ರಿಗೂ, ಈ ನಮ್ಮ ಸಮಾಜಕ್ಕೆ ಮತ್ತೆ ಸಾಮಾಜಿಕ ವ್ಯವಸ್ಥೆಗೆ ಒಂದು ಪಾಠ ಆಗಿದೆ ನಯನ. ಓಕೆ, ಹಾಗಾದ್ರೆ ಈಗಾಗಲೇ ಮೃತದೇಹವನ್ನ ತೀರ್ಥಹಳ್ಳಿಯ ಸರ್ಕಾರಿ ಆಸ್ಪತ್ರೆಗೆ ಕೊಂಡೊಯ್ಯಲಾಗಿದೆ. ಹಾಗಾದ್ರೆ ಮುಂದಿನ ವಿಧಿವಿಧಾನಗಳು ಹೇಗಿರುತ್ತೆ? ಸಾಮಾನ್ಯವಾಗಿ ಈ ತರದ ಪ್ರಕರಣಗಳಲ್ಲಿ ಒಂದು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಈಗ ನೇಣು ಬಿಗಿದ ಸ್ಥಿತಿಯಲ್ಲಿ ಅನ್ನುವಂಥದ್ದೇ ಈಗ ಇರ್ತಕ್ಕಂಥ ವರದಿ. ಅದು ಆತ್ಮಹತ್ಯೆ ನೆಕ್ಸ್ಟ್ ಪ್ರೂವ್ ಆದ್ಮೇಲೆ, ತನಿಖೆ ಆದ್ಮೇಲೆ, ಮರಣೋತ್ತರ ಪರೀಕ್ಷೆ ಆದ್ಮೇಲೆ ಏನು ವೈದ್ಯರು ಕೊಡ್ತಾರೆ ಆ ವರದಿಯನ್ನ ಆಧರಿಸಿ ಅಂತಿಮ ವರದಿ ಬರುತ್ತೆ. ಈಗ ಅಲ್ಲಿ ಪೋಸ್ಟ್ ಮಾರ್ಟಮ್ ಅನ್ನ ಮಾಡ್ತಾರೆ. ಪೋಸ್ಟ್ ಮಾರ್ಟಮ್ ಮಾಡಿದ್ಮೇಲೆ ಅವರ ಕುಟುಂಬದವರಿಗೆ ಆ ದೇಹವನ್ನ ಹಸ್ತಾಂತರ ಮಾಡ್ತಾರೆ. ನಂತರ ಕುಟುಂಬದವರ ಅಪೇಕ್ಷೆಯಂತೆ ಅಂತಿಮ ವಿಧಿವಿಧಾನಗಳು ನಡೆಯುತ್ತೆ. ಹಾಗಾಗಿ ಈಗ ಏನು ಆಸ್ಪತ್ರೆಯಲ್ಲಿದೆ ಅದು ಮರಣೋತ್ತರ ಪರೀಕ್ಷೆ ನಂತರ ಪಾರ್ಥಿವ ಶರೀರವನ್ನು ಹಸ್ತಾಂತರ ಮಾಡ್ತಾರೆ. ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.